ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಅಕ್ಟೋಬರ್ 6. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 280ನೇ ಪುಟ. ಶೀರ್ಷಿಕೆ ದೇವರ ಮಕ್ಕಳಂತೆ ಒಗ್ಗಟ್ಟಾಗಿರುವುದರಿಂದ. ಈ ದಿನದ ಸತ್ಯವೇದದ ವಾಕ್ಯ: ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಗಲಾತ್ಯದವರಿಗೆ 3ನೇ ಅಧ್ಯಾಯ 26ನೇ ವಚನ. ಒಂದೇ ರೀತಿಯ ಇಬ್ಬರು ವ್ಯಕ್ತಿಗಳನ್ನು ನಾವು ಅಪರೂಪವಾಗಿ ಕಾಣುತ್ತೇವೆ. ಮಾನವರ ನಡುವೆ ಮತ್ತು ನೈಸರ್ಗಿಕ ಲೋಕದ ವಸ್ತುಗಳ ನಡುವೆ ವೈವಿಧ್ಯತೆ ಖಂಡಿತವಾಗಿಯೂ ಇದೆ. ಗುಣಸ್ವಭಾವದ ವ್ಯತ್ಯಾಸದ ನಡುವೆಯೂ ಪ್ರೀತಿ ಮತ್ತು ಸಹನೆಯ ಪ್ರಕಟಣೆಯು ದೇವರ ಮಕ್ಕಳ ನಡುವೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ತೋರುವುದಲ್ಲದೆ, ಇದು ಪಾಪಿಗಳನ್ನು ರಕ್ಷಿಸಲೆಂದು ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿದನು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಕ್ರಿಸ್ತನು ಮತ್ತು ಆತನ ಶಿಷ್ಯರ ನಡುವೆ ಇರುವ ಐಕ್ಯತೆಯು ಇಬ್ಬರ ವ್ಯಕ್ತಿತ್ವವನ್ನು ನಾಶ ಮಾಡುವುದಿಲ್ಲ. ಮನಸ್ಸಿನ ಚಿಂತನೆಯಲ್ಲಿ, ಉದ್ದೇಶದಲ್ಲಿ ಮತ್ತು ಗುಣಸ್ವಭಾವದಲ್ಲಿ ಅವರು ಒಂದೇ ಆಗಿದ್ದಾರೆ, ಆದರೆ ಶರೀರದಲ್ಲಿ ಅವರು ಒಂದೇ ಆಗಿಲ್ಲ. ದೇವರಾತ್ಮದಲ್ಲಿ ಪಾಲುಗಾರರಾಗುವ ಮೂಲಕ ದೇವರ ನಿಯಮಕ್ಕೆ, ಆಜ್ಞೆಗಳಿಗೆ ಅಧೀನನಾಗಿ ಮನುಷ್ಯನು ದೈವಿಕ ಗುಣಸ್ವಭಾವದ ಪಾಲುಗಾರನಾಗುತ್ತಾನೆ. ಮನುಷ್ಯನ ಮನಸ್ಸಿನಲ್ಲಿ ಪರಿಶುದ್ಧಾತ್ಮನು ಕೆಲಸ ಮಾಡುವ ಮೂಲಕ ಮನುಷ್ಯನು ಕ್ರಿಸ್ತ ಯೇಸುವಿನಲ್ಲಿ ಸಂಪೂರ್ಣನಾಗುತ್ತಾನೆ. ಕ್ರಿಸ್ತನೊಂದಿಗಿನ ಐಕ್ಯತೆಯು ಒಬ್ಬರಿಗೊಬ್ಬರ ನಡುವಿನ ಐಕ್ಯತೆಯನ್ನು ಸ್ಥಾಪಿಸುತ್ತದೆ. ಈ ಐಕ್ಯತೆಯು ಕ್ರಿಸ್ತನ ಮಹಿಮೆ, ಆತನ ಸದ್ಗುಣ ಮತ್ತು ಪಾಪವನ್ನು ತೆಗೆದುಹಾಕುವ ಆತನ ಬಲವುಳ್ಳ ನಿತ್ಯ ಲೋಕಕ್ಕೆ ಅತ್ಯಂತ ಮನಮುಟ್ಟುವ ಸಾಕ್ಷಿಯಾಗಿರುತ್ತದೆ. ಅನ್ಯಭಾವವನ್ನು, ಕಲಹಗಳನ್ನು ಉಂಟುಮಾಡುವ ಚಿಂತನೆಯನ್ನು ತಿರಸ್ಕರಿಸುವ, ಒಟ್ಟಾಗಿ ನಿಲ್ಲುವ, ಕೃಪೆಯಿಂದ ತುಂಬಿರುವ, ಸೌಜನ್ಯವಿರುವ, ಕೋಮಲ ಹೃದಯವುಳ್ಳ, ಪ್ರೀತಿ ಮತ್ತು ಆತ್ಮವನ್ನು ಶುದ್ಧ ಮಾಡುವಂತಹ ಕೆಲಸ ಮಾಡುವ ನಂಬಿಕೆಯನ್ನು ಹೊಂದಿರುವ, ಕ್ರಿಸ್ತನು ಅವರನ್ನು ಪ್ರೀತಿಸಿದಂತೆ ಒಬ್ಬರನ್ನೊಬ್ಬರು ಪ್ರೀತಿಸುವವರು. ಇಂತಹವರ ವಿರುದ್ಧ ಅಂಧಕಾರದ ಬಲಗಳು ಒಂದು ಕಳಪೆಯಾದ ಬಲದಲ್ಲಿ ನಿಲ್ಲುತ್ತವೆ. ಯೇಸು ಕ್ರಿಸ್ತನ ಆತ್ಮವನ್ನು ನಾವು ಹೊಂದಿರಬೇಕು, ಇಲ್ಲದಿದ್ದರೆ ನಾವು ಆತನವರಾಗಿರುವುದಿಲ್ಲ. ಒಗ್ಗಟ್ಟಿನಲ್ಲಿ ಬಲವಿರುತ್ತದೆ, ಮತಭೇದವು ಬಲಹೀನವಾಗಿರುತ್ತದೆ. ಕ್ರಿಸ್ತನೊಂದಿಗೆ ನಮ್ಮ ಒಗ್ಗಟ್ಟು ಎಷ್ಟು ನಿಕಟವಾಗಿದೆಯೋ ಹಾಗೆಯೇ ಒಬ್ಬರಿಗೊಬ್ಬರ ನಡುವಿನ ಒಗ್ಗಟ್ಟು ನಿಕಟವಾಗಿಯೇ ಇರುತ್ತದೆ. ಭಿನ್ನಾಭಿಪ್ರಾಯ, ಅಸಮಾಧಾನ, ಸ್ವಾರ್ಥ ಮತ್ತು ದುರಹಂಕಾರ ಇವುಗಳು ಮೇಲುಗೈಗಾಗಿ ಶ್ರಮಿಸುತ್ತಿವೆ. ಇದು ಮತಭೇದ ಇರುವ ಹೃದಯದ ಫಲಗಳಾಗಿರುತ್ತದೆ. ಅದು ಆತ್ಮಗಳ ಶತ್ರುವಿನ ಉಪದೇಶಗಳಿಗೆ ಮುಕ್ತವಾಗಿ ತೆರೆದುಕೊಳ್ಳುತ್ತದೆ. ಭಿನ್ನಾಭಿಪ್ರಾಯದ ಬೀಜಗಳನ್ನು ಬಿತ್ತಿದಾಗ ಸೈತಾನನು ಹರ್ಷಿಸುತ್ತಾನೆ. ಒಗ್ಗಟ್ಟಿನಲ್ಲಿ, ಐಕ್ಯತೆಯಲ್ಲಿ ಒಂದು ಜೀವವಿದೆ, ಬಲವಿದೆ. ಅದನ್ನು ಬೇರೆ ರೀತಿಯಲ್ಲಿ ಹೊಂದಿಕೊಳ್ಳಲು ಸಾಧ್ಯವೇ ಇಲ್ಲ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.